ಹಾಯ್ ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮೂಲಕ ಬಂದೀನಿ ರೀ. ಉತ್ತರ ಕರ್ನಾಟಕದ ಕಿರಿಕ್ಸಲ್ಲಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಒಂದು ಬಾಣಲಿಗೆ ನಾನು ಎಣ್ಣೆ ಕಾಯಿ ಇಟ್ಕೊಂಡಿದ್ದೆ, ಸ್ವಲ್ಪ ಜೀರಿಗೆ ಸಾಸ್ಮಿ ಹಾಕೊಂಡಿನಿ. ಅವು ಚಟ್ಪಟ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಆ ಹಸಿಮೆಣ್ಸಿನ್ಕಾಯಿನೂ ಕೂಡ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ, ಅಂದ್ರೆ ಗ್ಯಾಸ್ಟಿಕ್ ಆಗೋದಿಲ್ಲ ಅಂಥೇಳಿ ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕೊಂಡಿನಿ ರೀ, ಅದನ್ನು ಸ್ವಲ್ಪ ಚಲೋ ತಂಗ ಹಾಕಿ ಕೈ ಆಡಿಸ್ಕೋಬೇಕು ರೀ. ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪನ್ನ ಹಾಕಿ ಇದನ್ನ ಚಲೋ ತೆಂಗಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗೋ ಮಟ್ಟ ಚಲೋ ತೆಂಗಿ ಕೈ ಆಡಿಸ್ಕೊತೀನಿ ರೀ. ಬಿಸಿ ಬಿಸಿ ರೊಟ್ಟಿ ಜೋಡಿ ಭಾರಿ ಮಸ್ತ್ ಕಾಂಬಿನೇಷನ್ ಆಗಿರ್ತೈತೆ ರೀ ಕಿರಿಕ್ಸಾಲಿ ಪಲ್ಯ. ನೋಡಿ, ಕಿರಿಕ್ಸಾಲಿನ ತೊಳೆದು ಸೋಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅದನ್ನು ಇದಕ್ಕೆ ಹಾಕಿ ಕೈ ಆಡಿಸ್ಕೊಂಡ್ಬಿಡ್ತೀನಿ ರೀ. 2 ನಿಮಿಷದೊಳಗೆ ಈಸಿಯಾಗಿ ಮಾಡುವಂಥ ಉತ್ತರ ಕರ್ನಾಟಕದ ಕಿರಿಕ್ಸಾಲಿ ಪಲ್ಯ ಭಾರಿ ಬೆಸ್ಟ್ ಆಗಿರ್ತವೆ ಅನ್ಸುತ್ತೆ. ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.